ಸಾಕಷ್ಟು ಜಿದ್ದಿನ ಬಳಿಕ ಪ್ರಿಯಾಂಕರಿಗೆ ಕ್ಷೇತ್ರ ಚಿತ್ತಾಪುರದಲ್ಲಿ ಕೊನೆಗೂ RSS ಪಥಸಂಚಲನಕ್ಕೆ RSS ಮುಖಂಡರು ಇದೀಗ ಮುಂದಾಗಿರುವಂತದ್ದು. ಏನು ಕೋರ್ಟ್ ಹಾಗೂ ಜಿಲ್ಲಾಡಳಿತದ ಷರತ್ತುಬದ್ಧ ಅನುಮತಿಯ ಮೇರೆಗೆ ಇದೀಗ ಇಂದು ಮಧ್ಯಾಹ್ನ 3 ಗಂಟೆಗೆ ಪಥಸಂಚಲನ ಆರಂಭವಾಗಲಿದೆ. ನಾವು ಸದ್ಯ ಚಿತ್ತಾಪುರ ಪಟ್ಟಣದಲ್ಲಿ ಇರುವಂತದ್ದು. ಏನು ಚಿತ್ತಾಪುರ ಪಟ್ಟಣ ಇದೀಗ RSS ಪಥಸಂಚಲನಕ್ಕೆ ಸಿದ್ಧವಾಗಿರುವಂತದ್ದು. ಏನು ನಗರದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡಲಾಗಿದ್ದು, ಇನ್ನು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣವನ್ನು ಸಂಪೂರ್ಣವಾಗಿ ಕೇಸರಮಯಗೊಳಿಸಲಾಗಿದೆ. ಭಗವಾ ಧ್ವಜಗಳನ್ನ ಅಳವಡಿಸುವ ಮೂಲಕ ಎಲ್ಲಾ ರೀತಿಯ ಸಿದ್ಧತೆಗಳನ್ನ RSS ಮುಖಂಡರು ಮಾಡಿರುವಂತದ್ದು. ಏನು ಕೋರ್ಟ್ ಹಾಗೂ ಜಿಲ್ಲಾಡಳಿತ ಷರತ್ತುಬದ್ಧ ಅನುಮತಿಯನ್ನ ನೀಡಲಾಗಿತ್ತು. ಈ ಹಿನ್ನೆಲೆ ಎಲ್ಲಾ ರೀತಿಯ ಕ್ರಮಗಳನ್ನ ಈಗ RSS ಮುಖಂಡರು ಕೋರ್ಟ್ ಆದೇಶದ ಅನ್ವಯವಾಗಿಯೇ ನಡೆದುಕೊಂಡು ಬರ್ತಿರುವಂತದ್ದು. ಏನು ಬಜಾಜ್ ಕಲ್ಯಾಣ ಮಂಟಪದಿಂದ ಆರಂಭವಾಗುವಂತಹ ಪಥಸಂಚಲನ ಅಂಬೇಡ್ಕರ್ ಸರ್ಕಲ್, ಬಸವ ಆಸ್ಪತ್ರೆ ಮಾರ್ಗವಾಗಿ ಮತ್ತೆ ಬಜಾಜ್ ಕಲ್ಯಾಣ ಮಂಟಪಕ್ಕೆ ವಾಪಸ್ ತಿರುಗಲಿದೆ. ನಂತರ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಕೂಡ ಜರುಗಲಿದ್ದು, RSS ಪ್ರಮುಖರಾದ ಕೃಷ್ಣ ಜೋಶಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನ ನೆರವೇರಿಸಲಾಗ್ತದೆ. ಏನು ಪಥಸಂಚಲನ ಹಿನ್ನೆಲೆ ಪೊಲೀಸ್ ಇಲಾಖೆ ಕೂಡ ಬಿಗಿ ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಏನು SP ಅಡ್ಡೂರು ಶ್ರೀನಿವಾಸಲು ಅವರ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಆಗಿರ್ಬೋದು ಹಾಗೂ KSRP, DAR ತುಕಡಿಗಳು ಸೇರಿದಂತೆ ಒಟ್ಟು 650 ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಹಾಗೂ 250ಕ್ಕೂ ಅಧಿಕ ಹೋಮ್ ಗಾರ್ಡ್ ಗಳನ್ನು ಕೂಡ ಇದೀಗ ಪೊಲೀಸ್ ಇಲಾಖೆ ನಿಯೋಜನೆ ಮಾಡಿರುವಂತದ್ದು. ಹಾಗೂ ಯಾವುದೇ ಅಹಿತಕರ ಘಟನೆ ನಡೆದಲ್ಲಿ ಹದ್ದಿನ ಕಣ್ಣಿಡಲು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ CC ಕ್ಯಾಮೆರಾಗಳನ್ನ ಕೂಡ ಅಳವಡಿಸಿರುವಂತದ್ದು ನೀವು ಗಮನಿಸಬಹುದು. ಒಟ್ಟು 10ಕ್ಕೂ ಅಧಿಕ CC ಕ್ಯಾಮೆರಾಗಳನ್ನ ಚಿತ್ತಾಪುರ ಪಟ್ಟಣದಲ್ಲಿ ಅಳವಡಿಕೆ ಮಾಡಲಾಗಿದೆ. ಅದಲ್ಲದೆ ಹೆಚ್ಚಿನ ಭದ್ರತೆಗಾಗಿ ಡ್ರೋನ್ ಕ್ಯಾಮೆರಾ ಕೂಡ ಬಳಸಲು ಇದೀಗ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಸಾಕಷ್ಟು ಜಗ್ಗಾಟದ ಬಳಿಕ ಇದೀಗ ಚಿತ್ತಾಪುರ ಕ್ಷೇತ್ರದಲ್ಲಿ ಕೊನೆಗೂ RSS ವಾರ್ ಪಥಸಂಚಲನ ವಾರ್ ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂತದ್ದು. ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗುವಂತಹ ಪಥಸಂಚಲನ 5:30ರವರೆಗೆ ನಡೆಯಲಿದ್ದು, ಸಾಕಷ್ಟು ಜಗ್ಗಾಟದ ಬಳಿಕ ಇದೀಗ ಕೊನೆಗೂ RSS ನಾಯಕರು ಇದೀಗ ಪ್ರಿಯಾಂಕರ್ಗೆ ಕ್ಷೇತ್ರದಲ್ಲಿ ಪಥಸಂಚಲನಕ್ಕೆ ಮುಂದಾಗಿರುವಂತದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.